ಒಂದು ಕಾಲದಲ್ಲಿ ಹಳ್ಳಿ ಹೊರವಲಯದ ಅರಣ್ಯದಲ್ಲಿ ಸಿಂಹರಾಜ ಎಂಬ ಒಬ್ಬ ಬುದ್ಧಿವಂತ ಸಿಂಹನು ಎಲ್ಲಾ ಪ್ರಾಣಿಗಳನ್ನು ಶಾಂತಿಯಿಂದ ಆಳುತ್ತಿದ್ದ. ಆದರೆ ಒಂದು ದಿನ ಆನೆಬಾಳು ಎಂಬ ಕ್ರೂರ ಆನೆ ಪ್ರಾಣಿಗಳ ರಾಜ್ಯವನ್ನು ತನ್ನ ವಶಕ್ಕೆ ಪಡೆಯಲು ಬಯಸಿತು. ಇದನ್ನು ನೋಡಿದ ಒಂದು ಧೈರ್ಯಶಾಲಿ ಮಂಗ ಚಿಕ್ಕಪ್ಪ ತನ್ನ ಸ್ನೇಹಿತ ಟಿಮ್ಮಿ ಎಂಬ ಕಾಳಗ ಚಿರತೆ ಜೊತೆಗೆ ಸಾಹಸಯಾತ್ರೆಗೆ ಹೊರಟ. ಅವರು ಆನೆಬಾಳುವನ್ನು ಎದುರಿಸಲು ಮಾರ್ಗವನ್ನು ಹುಡುಕತೊಡಗಿದರು. ಅವರ ಪಯಣ ತೀವ್ರವಾದ ಕಾಡಿನೊಳಗೂ ಕಪ್ಪಿಪರ್ವತದ ಮೇಲ್ಗೂ ಗರಳಹುಲಿ ಗಡಿಯೊಳಗೂ ಸಾಗಿತು. ಅನೇಕ ಅಪಾಯಗಳನ್ನು ತಾಳಿದರೂ ಅವರು ಹಿಂದೆ ಸರಿಯಲಿಲ್ಲ. ಒಂದು ದಿನ ಅವರು ಒಬ್ಬ ಹಳೆಯ ಹೆಗ್ಗಣ ಚಿರತೆ ಗುರುಮಯ್ಯನನ್ನು ಭೇಟಿ ಮಾಡಿದರು. ಅವನು ಬುದ್ಧಿವಂತನು ಮತ್ತು ಯುದ್ಧದ ಕಲೆಯಲ್ಲೂ ಪರಿಣಿತ. ಅವನು ಅವರನ್ನು ತರಬೇತಿ ನೀಡಿ ಹೇಗೆ ಆನೆಬಾಳುವಿನ ಯುಕ್ತಿಯನ್ನು ಬಲವಂತವಿಲ್ಲದೆ ಜಯಿಸಬಹುದು ಎಂಬುದನ್ನು ಕಲಿಸಿದ. ಅಂತಿಮವಾಗಿ ಚಿಕ್ಕಪ್ಪ ಮತ್ತು ಟಿಮ್ಮಿ ಆನೆಬಾಳುವಿನ ಅಹಂಕಾರಕ್ಕೆ ಸವಾಲೆಸೆದು ಬುದ್ಧಿಮತ್ತೆಯಿಂದ ಅವನ ಆಕ್ರಮಣ ಯತ್ನವನ್ನು ವಿಫಲಗೊಳಿಸಿದರು. ಆನೆಬಾಳು ತನ್ನ ತಪ್ಪನ್ನು ಅರಿತು ತಾನು ಶಾಂತಿಯೊಂದಿಗೆ ಬಾಳಲು ನಿರ್ಧರಿಸಿದ. ಈ ಘಟನೆ ನಂತರ ಪ್ರಾಣಿಗಳ ರಾಜ್ಯ ಪುನಃ ಶಾಂತಿಗೊಳ್ಳಿತು. ಸಿಂಹರಾಜನು ಚಿಕ್ಕಪ್ಪ ಮತ್ತು ಟಿಮ್ಮಿಗೆ ಅಸಾಹಸವೀರ ಎಂಬ ಪದಕವನ್ನು ನೀಡಿ ಗೌರವಿಸಿದರು. ಅಂದಿನಿಂದ ಪ್ರತಿ ವರ್ಷದ ಆಗಸ್ಟ್ 1ರಂದು ಅಸಾಹಸ ದಿನ ಎಂದು ಆಚರಿಸಲಾಗುತ್ತಿತ್ತು. ಪ್ರಾಣಿಗಳು ಒಗ್ಗಟ್ಟಿನಿಂದ ಬಾಳಿದರೆ ಯಾವ ಅಪಾಯವನ್ನಾದರೂ ಜಯಿಸಬಹುದು ಎಂಬುದನ್ನು ಈ ಕತೆ ಹೇಳುತ್ತದೆ.